ಪಿಸಿಸಿ ಮತ್ತು ಶಾಸಕರು. ये ट्रांसलेशन यहाँ से करेगा आई थिंक कभी माइट बी बेटर हियर भैया हेलो 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 सिद्धरामैया जी सन्मान्य सिद्धरामಯ್ಯ ಅವರೇ, लेट मी सिद्धरामैया जी, डीके शिव कुमार जी, चलवराया स्वामी जी, हमारे कैंडिडेट वेंकटरमन्ना गौड़ा जी, स्टेज पे कांग्रेस पार्टी के वरिष्ठ नेता, भाइयों और बहनों, प्यारे कार्यकर्ता, प्रेस के हमारे मित्रों, आप सबका यहाँ बहुत बहुत स्वागत, नमस्कार। सन्मान्य सिद्धरामಯ್ಯ ಅವರೇ, ಡಿ.ಕೆ. ಶಿವಕುಮಾರ್ ಅವರೇ, ಚಲರಾಯ ಸ್ವಾಮಿ ಅವರೇ, ನಮ್ಮ ಪಕ್ಷದ ಅಭ್ಯರ್ಥಿ ಆದಂಥ ವೆಂಕಟರಮಣ ಗೌಡ್ರ ಅವರೇ, ವೇದಿಕೆ ಮೇಲೆ ಇರುವಂಥ ಎಲ್ಲ ವರಿಷ್ಠ ನಾಯಕರುಗಳೇ, ಇಲ್ಲಿ ನೆರೆದಂಥ ಎಲ್ಲ ಸಭಿಕರೇ, ಮಾಧ್ಯಮದ ಮಿತ್ರರೇ, ತಮ್ಮೆಲ್ಲರನ್ನು ಇವತ್ತಿನ ದಿನ ಸ್ವಾಗತಿಸುತ್ತೇನೆ. चुनाव का समय है, दो विचारधाराओं की लड़ाई है। एक तरफ कांग्रेस पार्टी, इंडिया गठबंधन, जिसने संविधान की लड़ाई लड़ी, हिंदुस्तान को संविधान दिया और लोकतंत्र दिया, और दूसरी तरफ आरएसएस, बीजेपी, जो कॉन्स्टिट्यूशन को खत्म करना चाहते हैं, संविधान को खत्म करना चाहते हैं, लोकतंत्र को खत्म कर रहे हैं और हिंदुस्तान की हर एक संस्था में अपने लोग डाल रहे हैं। ಚುನಾವಣೆಯ ಸಂದರ್ಭ ಇದೆ. ಈ ಚುನಾವಣೆ ಎರಡು ವಿಚಾರಧಾರೆಗಳಲ್ಲಿ ನಡೀತಾ ಇರುವಂಥದ್ದು. ಒಂದು ಕಡೆ ಈ ರಾಷ್ಟ್ರಕ್ಕೆ ನಮಗೆ ಸಿಕ್ಕಿರುವಂಥ ಸಂವಿಧಾನ, ಆ ಆಶಯಗಳಲ್ಲಿ ಇವತ್ತು ಇಂಡಿಯಾ ಗಠಬಂಧನ್ ಒಂದಿಗೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಮತ್ತೊಂದು ಕಡೆ ಈ ಸಂವಿಧಾನವನ್ನು ಧ್ವಂಸ ಮಾಡಿ ಅನೇಕ ಸಂಸ್ಥೆಗಳಲ್ಲಿ ಅವರದೇ ಆದಂಥ ವ್ಯಕ್ತಿಗಳಿಗೆ ಸೇರಿಸುವಂಥ ಹುನ್ನಾರ ನಡೀತಾ ಇದೆ. वो 22-25 लोगों की सरकार चलाते हैं, अरबपतियों की सरकार चलाते हैं। हम आम जनता की, किसानों की, मजदूरों की, व्यापारियों की सरकार चलाते हैं। ಕೇವಲ 20-25 ಜನರ ಏಳಿಗೆಗಾಗಿ ಅವರು ಸರ್ಕಾರ ನಡೆಸ್ತಾ ಇದ್ದಾರೆ. ಆದರೆ ನಾವು ಕಡು ಬಡವರ, ರೈತರ, ಎಲ್ಲ ವರ್ಗದ ಜನರ ಕಲ್ಯಾಣಕ್ಕಾಗಿ ನಾವು ಸರ್ಕಾರ ನಡೆಸ್ತಾ ಇದ್ದೇವೆ. आपको याद होगा, चुनाव में हमने आपसे 5 वायदे किए थे, 5 गारंटी के वायदे हमने आपसे किए थे, और मैं गर्व से कहता हूं कि हमारी सरकार ने सारी की सारी गारंटीज आपको दे दी हैं। ಚುನಾವಣಾ ಸಂದರ್ಭದಲ್ಲಿ ನಾವು ತಮಗೆ 5 ಭರವಸೆಗಳನ್ನ ಕೊಟ್ಟಿದ್ವಿ. ಅತ್ಯಂತ ಸಂತೋಷದಿಂದ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಈ 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿ ನಿಮಗೆ ತಲುಪಿಸಿರುವಂತಹ ಕೀರ್ತಿ ನಮ್ದಾಗಿದೆ. आज कर्नाटक में गृह लक्ष्मी के माध्यम से 1 करोड़ महिलाओं से ज्यादा को हर महीने 2000 रुपए मिलते हैं। ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಕುಟುಂಬದ ಹಿರಿಯ ಮಹಿಳೆಗೆ 2000 ರೂಪಾಯಿ ನಾವು ಕೊಡ್ತಾ ಇರೋದ್ರಿಂದ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಅತ್ಯಂತ ಗರ್ವದಿಂದ ನಾನು ಈ ಮಾತನ್ನು ತಮ್ಮಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. 24,000 रुपए सीधे उनके बैंक अकाउंट में कांग्रेस पार्टी की सरकार डालती है। ಪ್ರತಿ ವರ್ಷ 24,000 ರೂಪಾಯಿ ನೇರವಾಗಿ ಅವರ ಖಾತೆಗೆ ಜಮಾ ಮಾಡುವ ಮೂಲಕ ಒಂದು ನೆಮ್ಮದಿಯ ಬದುಕನ್ನು ಕೊಡ್ತಾ ಇದ್ದೇವೆ. 1.5 करोड़ से ज्यादा परिवारों को मुफ्त में बिजली दी जा रही है। 1.5 ಕೋಟಿ
ಕುಟುಂಬಗಳಿಗೆ 200 ಯೂನಿಟ್ವರೆಗೂ ಉಚಿತವಾದಂತಹ ವಿದ್ಯುತ್ ಶಕ್ತಿಯನ್ನು ನೀಡ್ತಾ ಇದ್ದೇವೆ. 1 करोड़ परिवार से ज्यादा को 10 केजी चावल अन्न भाग्य स्कीम में मिल रहा है. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 1 ಕೋಟಿಗಿಂತ ಹೆಚ್ಚಿನ ಒಂದು ಕುಟುಂಬಗಳಿಗೆ ಪ್ರತಿ ತಿಂಗಳು 10 ಕೆಜಿ ಅಕ್ಕಿ ಕೊಡುವಂತ ಯೋಜನೆಯನ್ನು ಜಾರಿ ಮಾಡಿದ್ದೇವೆ. और युवा निधि स्कीम के माध्यम से 3,000 रुपए हर महीने 1.5 लाख युवाओं को दिया जा रहा है. ಯುವ ನಿಧಿ ಯೋಜನೆ ಅಡಿಯಲ್ಲಿ ಪದವೀಧರ ಯುವಕರಿಗೆ ಪ್ರತಿ ತಿಂಗಳು 3,000 ರೂಪಾಯಿಯಂತೆ ನಾವು ಈ ಯೋಜನೆ ಜಾರಿ ಮಾಡಿ ಸುಮಾರು 1.5 ಲಕ್ಷ ಯುವಕರಿಗೆ ಇದರಿಂದ ಸಹಾಯ ಆಗಿದೆ. और कर्नाटक एक प्रदेश है जहां हमारी बहनें, हमारी माता बस में फ्री में घूमती हैं. ಕರ್ನಾಟಕ ರಾಜ್ಯದ ಉದ್ದಕ್ಕೂ ನಮ್ಮ ಮಹಿಳೆಯರು ಹೆಣ್ಮಕ್ಕಳು ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂಥ ಯೋಜನೆಗಳನ್ನ ಜಾರಿ ಮಾಡಿದ್ದೇವೆ. अब चुनाव का समय है. हमने नेशनल लेवल पर 5 गारंटी देने का वायदा किया है. ಇವತ್ತು ನಿಮಗೆ ಗೊತ್ತಿರಂಗೆ ಚುನಾವಣಾ ಸಂದರ್ಭ ಇದೆ. AICC ಮೂಲಕವೂ ಕೂಡ ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡುವಂಥದ್ದಿದ್ದೇವೆ. आपने मीडिया पे देखा होगा कि हिंदुस्तान के किसान हर प्रदेश में, कर्नाटक में नहीं, तेलंगाना में नहीं, मगर जहां भी बीजेपी है वहां पर आंदोलन कर रहे हैं. ತಮಗೆ ಗೊತ್ತಿದೆ, ರಾಷ್ಟ್ರ ವ್ಯಾಪ್ತಿಯಲ್ಲೇ ಇವತ್ತು ಏನು ರೈತರ ಸಂಕಷ್ಟ ಕೇವಲ ಕರ್ನಾಟಕ ಅಥವಾ ತೆಲಂಗಾಣ ಅಷ್ಟೇ ಅಲ್ಲ, ಬಿಜೆಪಿ ಆಡಳಿತದಲ್ಲಿರುವಂಥ ರಾಜ್ಯಗಳಲ್ಲೂ ಕೂಡ ರೈತರು ಸಂಕಷ್ಟದಲ್ಲಿದ್ದಾರೆ. किसान सिर्फ न्याय मांग रहा है. वो और कुछ नहीं चाहता है. मुफ्त में कुछ नहीं चाहता, फ्री में कुछ नहीं चाहता, सिर्फ न्याय चाहता है. ರೈತರು ತಮ್ಮ ಬದುಕಿನಲ್ಲಿ ಯಾರ ಮುಂದೆ ಹಸ್ತನು ಚಾಚುವುದಿಲ್ಲ. ಅವರಿಗೆ ನ್ಯಾಯ ಬೇಕಾಗಿದೆ. ಆ ನ್ಯಾಯ ಕೊಡುವಂಥದ್ದಕ್ಕೆ ನಾವು ಮುಂದಾಗ್ತಾ ಇದ್ದೇವೆ. भारत जोड़ो यात्रा में मैं यहां से निकला था, 4,000 किलोमीटर चला कन्याकुमारी से कश्मीर तक, और हजारों किसानों से मेरी बात हुई. ಭಾರತ್ ಜೋಡೋ ಯಾತ್ರೆ ನಾನು ಇಲ್ಲಿಂದ ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 4,000 ಕಿಲೋಮೀಟರ್ ಪಾದಯಾತ್ರೆ ಮಾಡೋ ಮೂಲಕ ನನ್ನ ದಾರಿ ಉದ್ದಕ್ಕೂ ರೈತರ ಸಂಕಷ್ಟನ ನೋಡಿದ್ದೇನೆ, ಅವರ ಜೊತೆ ಚರ್ಚೆ ಮಾಡಿದ್ದೇನೆ. और किसानों ने मुझे 2-3 बातें कही. पूरे हिंदुस्तान में सारे के सारे किसान 2-3 बात कह रहे थे. ಇಡೀ ಪಾದಯಾತ್ರೆಯ ಮೂಲಕ ರೈತರು ನನ್ನ ಹತ್ರ ಮನವಿ ಮಾಡಿಕೊಂಡಿದ್ದು ಕೇವಲ 2-3 ವಿಚಾರಗಳಲ್ಲಿ. ಅದು ಆ 2-3 ವಿಚಾರಗಳನ್ನು ನಾನು ಆಲಿಸಿದ್ದೇನೆ. पहला सवाल हर किसान पूछता है, कहता है कि राहुल जी, कोई भी मार्केट में अपना प्रोडक्ट बेचता है तो उसे उस प्रोडक्ट के लिए सही दाम मिलता है, मगर जब किसान अपनी मेहनत बेचना चाहता है, धान बेचना चाहता है, शुगर केन बेचना चाहता है, तो उसे सही दाम नहीं मिलता है. ಯಾರೇ ತಮ್ಮ ಪದಾರ್ಥವನ್ನು ಮಾರುಕಟ್ಟೆಯಲ್ಲಿ ಕೊಟ್ಟಾಗ ನ್ಯಾಯವಾದಂತಹ ಬೆಲೆ ಸಿಕ್ಕುತ್ತೆ. ಆದರೆ ರೈತರು ಬೆಳೆದಂತಹ ಬೆಳೆ, ಅದು ಕಬ್ಬಾಗಿರ್ಬೋದು, ಭತ್ತ ಆಗಿರ್ಬೋದು, ನಾವು ಮಾರುಕಟ್ಟೆಗೆ ಕೊಟ್ಟಂತಹ ಸಂದರ್ಭದಲ್ಲಿ ನ್ಯಾಯವಾದಂತಹ ಬೆಲೆ ನಮಗೆ ಸಿಕ್ಕುತ್ತಿಲ್ಲ. दूसरी बात किसानों ने कही कि अरबपतियों का कर्जा माफ हो जाता है. लाखों करोड़ रुपए नरेंद्र मोदी जी ने हिंदुस्तान के सबसे अमीर लोगों का माफ किया है. 25 लोगों का 16 लाख करोड़ रुपए उन्होंने माफ किया. मतलब 24 साल का मनरेगा का पैसा उन्होंने 25 लोगों को दे दिया. ರೈತರ ಎರಡನೇ ಪ್ರಶ್ನೆ, ನಮ್ಮ ಸಾಲ ಮನ್ನಾ ಯಾಕೆ ಆಗುತ್ತಿಲ್ಲ? ರಾಷ್ಟ್ರ ವ್ಯಾಪ್ತಿಯಲ್ಲಿ ಕೇವಲ 20-25 ಜನರ 16 ಲಕ್ಷ ಕೋಟಿ ರೂಪಾಯಿ ಮನ್ನಾ ಮಾಡಕ್ಕೆ ಸಾಧ್ಯ ಆಗುತ್ತೆ. ಅದು ನಮ್ಮ ಪಾಲಿನ ಹಣವು ಕೂಡ ಮನ್ನಾ ಆಗುವಂಥದ್ದು ಆಗಬೇಕು. तो किसान ये सवाल पूछता है कि अरबपतियों का कर्जा माफ होता है, किसानों का क्यों नहीं होता? ಈ ರಾಷ್ಟ್ರದಲ್ಲಿ ಶ್ರೀಮಂತರ ಸಾಲ ಮನ್ನಾ ಮಾಡಕ್ಕೆ ಸಾಧ್ಯ ಆಗುತ್ತೆ,
ರೈತರ ಸಾಲ ಮನ್ನಾ ಮಾಡುವಂಥದ್ದಕ್ಕೆ ಮುಜುಗರ ಯಾಕೆ ಆಗ್ತೀರಾ ಅಂತ. और तीसरा सवाल जो हर किसान पूछता है प्रधानमंत्री बीमा योजना के बारे में। ಮೂರನೇ ಪ್ರಶ್ನೆ ಪ್ರಧಾನಮಂತ್ರಿ ವಿಮೆ ಯೋಜನೆ ಇದರ ವಿಚಾರದಲ್ಲಿ ನನ್ನ ಮುಂದೆ ಕೇಳಿದ್ದಾರೆ. कहता है कि हमसे पैसा लिया जाता है, मगर जब खेत का नुकसान होता है, बारिश होती है, ओला गिरता है, तो कंपनी हमें कहती है कि बीमा का पैसा हमें नहीं मिलेगा। ಪ್ರಧಾನಮಂತ್ರಿ ವಿಮೆ ಯೋಜನೆಯಲ್ಲಿ ರೈತರು ತಮ್ಮ ಪಾಲಿನ ಹಣ ಕಟ್ಟಿದ್ರೂ ಕೂಡ ಪ್ರವಾಹ ಅಥವಾ ಬರ ಬಂದಂತಹ ಸಂದರ್ಭದಲ್ಲಿ ಕಂಪನಿ ಅದನ್ನು ಮಾನ್ಯತೆ ಕೊಡದೆ ನಮಗೆ ಸಿಗಬೇಕಾಗಿರುವಂಥ ನ್ಯಾಯಬದ್ಧವಂಥ ಹಣ ಸಿಕ್ಕುತ್ತಿಲ್ಲ. तो सरकार बनते के एकदम बाद कांग्रेस पार्टी हिंदुस्तान के किसानों के लिए 3 काम करने जा रही है। ರೈತರಿಗಾಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಲ್ಲಿ ನಾವು ನಿಮಗಾಗಿ ಪ್ರಮುಖವಾದಂಥ 3 ಅಂಶಗಳಿಗೆ ನಾವು ಸೂತ್ರವನ್ನು ರೂಪಿಸಿದ್ದೇವೆ. सबसे पहली बार हिंदुस्तान में एक लीगली गारंटीड मिनिमम सपोर्ट प्राइस हिंदुस्तान के किसानों को दी जाएगी। ನಾವು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನ್ಯಾಯಬದ್ಧವಾದಂತಹ ಕನಿಷ್ಠ ಬೆಂಬಲ ಬೆಲೆಯನ್ನು ನಾವು ಘೋಷಿಸುತ್ತೇವೆ. ದಯಮಾಡಿ ಎಲ್ಲರೂ ಒಂದು 10 ನಿಮಿಷ ಕೂತ್ಕೋಬೇಕು ದಯವಿಟ್ಟು. जो नरेंद्र मोदी जी ने अरबपतियों के लिए किया वही हम किसानों के लिए करने जा रहे हैं। किसानों का हम कर्जा माफ करेंगे नेशनल लेवल पर। ನರೇಂದ್ರ ಮೋದಿ ಅವರು ಅವರ ಸ್ನೇಹ ಕೂಟಕ್ಕೆ ಏನು ಅವರ ಸಾಲ ಮನ್ನಾ ಮಾಡಿದ್ರು ಅದೇ ರೀತಿಯಲ್ಲಿ ಈ ರಾಷ್ಟ್ರದ ಎಲ್ಲ ರೈತರ ಸಾಲ ಮನ್ನಾ ಮಾಡುವಂಥದ್ದಕ್ಕೆ ನಾವು ಮುಂದಾಗ್ತಾ ಇದ್ದೇವೆ. और किसानों की जो भी बीमा की क्लेम्स होंगी, इंश्योरेंस की क्लेम्स होंगी, उनको हम 30 दिन के अंदर सेटल करवा देंगे। ನಿಮ್ಮ ವಿಮೆಯ ಹಣ ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ 30 ದಿನಗಳ ಒಳಗಾಗಿ ಅದನ್ನು ನಿಮಗೆ ಮಾನ್ಯತೆ ಕೊಡುವಂತಹ ಕೆಲಸ ನಾವು ಮಾಡಕ್ಕೆ ಮುಂದಾಗ್ತಾ ಇದ್ದೇವೆ. आज कर्नाटक में महिलाओं को 2000 रुपए हर महीना मिलता है। ಇವತ್ತು ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು 2000 ಕೊಡುವಂಥ ಯೋಜನೆ ಜಾರಿಯಲ್ಲಿದೆ. साल के 24,000 रुपए आपको मिलते हैं। ವರ್ಷದ 24,000 ರೂಪಾಯಿ ಆಗುತ್ತೆ. महिलाएं देश के भविष्य की देखभाल करती हैं, नेक्स्ट जनरेशन की देखभाल करती हैं। ಮಹಿಳೆಯರು ಈ ರಾಷ್ಟ್ರದ ಸೇವಕರಾಗಿ ಮುಂದಿನ ಪೀಳಿಗೆಯ ಒಂದು ಪೋಷಣೆ ಮಾಡುವಂಥವರಾಗಿದ್ದಾರೆ. और अगर पुरुष 8 घंटे काम करता है तो महिला 16 घंटे काम करती है। ಪುರುಷರು 8 ಗಂಟೆ ಸೇವೆ ಸಲ್ಲಿಸಿದಾಗ ಕೆಲಸ ಮಾಡುವಂಥವರಾದರೆ ನಮ್ಮ ಮಹಿಳೆಯರು ದಿನದ 16 ಗಂಟೆ ಕನಿಷ್ಠ 16 ಗಂಟೆ ಸೇವೆ ಮಾಡ್ತಾರೆ. इसीलिए हिंदुस्तान के हर गरीब परिवार में एक महिला को कांग्रेस पार्टी और इंडिया गठबंधन की सरकार साल के 1 लाख रुपए सीधा बैंक अकाउंट में डाल के देने वाली है। ಈ ಕಾರಣಕ್ಕಾಗಿಯೇ ನಾವು ಇಂಡಿಯಾ ಏನು ಒಂದು ಒಕ್ಕೂಟದಿಂದ ನಾವು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ನಾವು ಘೋಷಣೆ ಮಾಡ್ತಾ ಇದ್ದೇವೆ. आज आपको यहां 24,000 रुपए मिलता है। चुनाव के एकदम बाद हमारी सरकार बनेगी और आपको 1,24,000 रुपए मिलने वाला है। ಇದು ಇವತ್ತು ಕರ್ನಾಟಕದಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ಅಂತೆ 24,000 ಸಿಗ್ತಾ ಇದೆ. ಮುಂದೆ ಚುನಾವಣೆಯ ನಂತರ ನಮ್ಮ ಸರ್ಕಾರ ಬಂದಿದ್ದಾದರೆ 1,24,000 ಹಿರಿಯ ಮಹಿಳೆಗೆ ಸಿಕ್ಕಬೇಕು. दिल्ली की सरकार हर महीने गरीब महिलाओं के बैंक अकाउंट में 8,500 रुपए डालेगी। ಕೇಂದ್ರ ಸರ್ಕಾರ ಬಂದಿದ್ದಲ್ಲಿ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ 8,500 ನೇರವಾಗಿ ಜಮಾ ಮಾಡುವಂತ ಯೋಜನೆ ನಾವು ತರ್ತೇವೆ. और कर्नाटक की सरकार 2,000 रुपए। ಅದರ ಜೊತೆಗೆ
ಕರ್ನಾಟಕ ಸರ್ಕಾರದ 2,000 ರೂಪಾಯಿ ಅದು ಮುಂದುವರಿಯುತ್ತೆ. सबसे गरीब परिवारों के बैंक अकाउंट में हर महीने 10,500 रुपए ठकाठक 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 जाएगा. ಪ್ರತಿ ಬಡ ಕುಟುಂಬದ ಮಹಿಳೆಯರ ಹೆಸರಿಗೆ 8,500 ಕೇಂದ್ರದ್ದು, 2,000 ರಾಜ್ಯ ಸರ್ಕಾರದ್ದು, 10,500 ಪ್ರತಿ ತಿಂಗಳು ಯಾವುದೇ ಕಾರಣಕ್ಕೂ ತಪ್ಪದೆ ನಿಮಗೆ करोड़ों परिवारों की जिंदगी बदल जाएगी. करोड़ों परिवारों की जिंदगी बदल जाएगी. ಕೋಟ್ಯಾಂತರ ಜನರ ಜೀವನದಲ್ಲಿ ಬದಲಾವಣೆಯನ್ನು ಕಾಣುವಂಥದ್ದು ಸಾಧ್ಯ ಆಗುತ್ತೆ. क्रांतिकारी काम है. ಇದು ಒಂದು ಕ್ರಾಂತಿಕಾರಿಯಾದಂತಹ ಹೆಜ್ಜೆ. मगर कांग्रेस पार्टी वहां नहीं रुकी. कांग्रेस पार्टी वहां नहीं रुकी. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿ ಅಲ್ಲಿಗೆ ಮಾತ್ರ ಸೀಮಿತ ಆಗಲ್ಲ. एक महिला को साल के 1 लाख रुपए. अब आप पूछोगे बेरोजगार युवाओं का क्या होगा? ಮಹಿಳೆಯರಿಗೆ 1 ಲಕ್ಷ ಕೊಡುವಂಥದ್ದು ನಾವು ಹೇಳಿದ್ದೇವೆ. ಆದರೆ ನಿಮ್ಮ ಪ್ರಶ್ನೆ, ನಮ್ಮ ಯುವಕರಿಗೆ ನಿಮ್ಮ ಬೇಡಿಕೆ, ನಿಮ್ಮ ಕಾರ್ಯಕ್ರಮಗಳು ಏನು ಅಂತ. मैं आज कर्नाटका के बेरोजगार युवाओं को बताने आया हूं. ನಿರೋಗಿ ಯುವಕರಿಗೆ ಇವತ್ತು ನಾನು ಈ ಸಂದೇಶ ಕೊಡೋಕೆ ಬಂದಿದ್ದೇನೆ. कांग्रेस पार्टी आपके लिए क्या करने जा रही है? ऐतिहासिक क्रांतिकारी काम करने जा रही है. ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ನಾನು ತಂದಿದ್ದೇನೆ. शायद जो आप अपने सपने में भी नहीं देख सकते थे. ನಾವು ನಮ್ಮ ಕನಸು ಮನಸ್ಸಲ್ಲೂ ಆಲೋಚನೆ ಮಾಡದೇ ಇರುವಂತ योजना का नाम पहली नौकरी पक्की. ಯಾರು ಪದವಿಯನ್ನು ಮುಗಿಸಿರ್ತಾರೆ ನಿಮಗೆ ಕೆಲಸ ನಿಶ್ಚಿತವಾಗಿ ಕೊಡುವಂತಹ ಯೋಜನೆ. पहली नौकरी पक्की मतलब जो भी बेरोजगार युवा हैं उनको हम पहली नौकरी का अधिकार देने जा रहे हैं. ಯಾರು ಯುವಕರು ಯುವತಿಯರು ಇದ್ದಾರೆ ಅವರು ಪದವಿ ಮಾಡಿದ ಕೂಡಲೇ ಅವರಿಗೆ ಮೊದಲನೇ ಕೆಲಸವನ್ನ ಕೊಡುವಂತಹ ಯೋಜನೆ ನಾವು ಜಾರಿ ಮಾಡಲಿದ್ದೇವೆ. आप आज अपने आप से पूछो, अगर आप कर्नाटक में युवा हो, आप अपने आप से एक सवाल पूछो. अगर आपके पास डिप्लोमा है, अगर आप ग्रेजुएट हो, यूनिवर्सिटी के कॉलेज के ग्रेजुएट हो, तो कांग्रेस पार्टी की सरकार आपको एक अधिकार देने जा रही है. ನನ್ನ ಯುವಕ ಯುವತಿಯರೇ, ನೀವು ನಿಮ್ಮ ಪದವಿ ಅಥವಾ ಡಿಪ್ಲೊಮಾ ಮುಗಿಸಿದ ಮೇಲೆ ನೀವು ಆಲೋಚನೆ ಮಾಡಿ. ಒಬ್ಬ ಯುವಕ ಡಿಪ್ಲೊಮಾ ಮಾಡಿ ಅಥವಾ ಡಿಗ್ರಿಯನ್ನು ಮುಗಿಸಿದ ಮೇಲೆ ಅವನ ಮುಂದೆ ಇರುವಂಥ ಭವಿಷ್ಯ ಏನು ಅಂತ ಆಲೋಚನೆ ಮಾಡಿ. अमीर घर के बच्चे नौकरी करने से पहले अप्रेंटिसशिप करते हैं, बड़ी बड़ी कंपनियों में जाते हैं, पब्लिक सेक्टर में जाते हैं, सरकारी ऑफिसेज में जाते हैं. उनको 6 महीने की 1 साल की नौकरी मिलती है, पेड नौकरी होती है, उसमें उनकी ट्रेनिंग होती है. ये हक आज तक हिंदुस्तान के गरीब युवाओं को नहीं मिला. ಶ್ರೀಮಂತರ ಮಕ್ಕಳು ಅವರ ಶಿಫಾರಸು ಮೂಲಕ ಅನೇಕ ಕಾರ್ಖಾನೆಗಳಲ್ಲಾಗಲಿ ಅಥವಾ ಪಬ್ಲಿಕ್ ಸೆಕ್ಟರಲ್ಲಾಗಲಿ ಅಥವಾ ಸರ್ಕಾರಿ ಸಂಸ್ಥೆಗಳಲ್ಲಾಗಲಿ ಅವರು ಅಪ್ರೆಂಟಿಸ್ಶಿಪ್ ಮಾಡಿ ಅವ್ರಿಗೆ ತಿಂಗಳಿಗೆ ಸಂಭಾವನೆ ಬರುವಂಥ ಯೋಜನೆ ನಾವು ಕೊಡಕ್ಕೆ ಸಾಧ್ಯ. ಆದರೆ ಯಾವುದೇ ಸರ್ಕಾರ ಕಡು ಬಡವರ ಮಕ್ಕಳು ವಿದ್ಯಾವಂತರ ಆದ್ರೂ ಅವ್ರಿಗೆ ಈ ಯೋಜನೆ ದಕ್ತಾ ಇರಲಿಲ್ಲ. ಈ ನ್ಯಾಯವನ್ನು कांग्रेस पार्टी ಮಾಡಕ್ಕೆ ಮುಂದಾಗ್ತಾ ಇದೆ. कांग्रेस पार्टी हिंदुस्तान के हर बेरोजगार युवा को 1 साल की अप्रेंटिसशिप का अधिकार देगी. 1 साल में युवा को हर महीने 8,500 रुपए मिलेगा, 1 साल का 1 लाख रुपए मिलेगा और बेस्ट क्वालिटी की उसको ट्रेनिंग मिलेगी. ನಮ್ಮ ಸರ್ಕಾರ ಬಂದಿದ್ದಲ್ಲಿ ನಮ್ಮ ರಾಷ್ಟ್ರ ವ್ಯಾಪ್ತಿಯ ಯುವಕ ಯುವತಿಯರಿಗೆ ಅವರು ಅವರ ವಿದ್ಯೆಯನ್ನು ಏನು ಪದವಿ ಅಥವಾ ಡಿಪ್ಲೊಮಾ ಮಾಡಿದ ಮೇಲೆ ಅಪ್ರೆಂಟಿಸ್ಸಿನ ಈ ಒಂದು ಅಧಿಕಾರ ಎಲ್ಲ ಬಡ ಕುಟುಂಬಗಳಿಗೂ ವಿತರಿಸಿ ಪ್ರತಿ ತಿಂಗಳು 8,500 ಸಂಭಾವನೆಯನ್ನು ಕೊಟ್ಟು ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡೋಕೆ ಮುಂದಾಗ್ತಾ ಇದೆ. हिंदुस्तान की इंडस्ट्रीज को, पब्लिक सेक्टर को करोड़ों ट्रेंड युवा मिलेंगे. ನಿಮಗೆ ತರಬೇತಿ ಕೊಡೋ ಮೂಲಕ ಈ ರಾಷ್ಟ್ರ ವ್ಯಾಪ್ತಿಯಲ್ಲಿರುವಂಥ ಕೈಗಾರಿಕೆಗಳು ಅಥವಾ ಉದ್ಯಮಿಗಳಿಗೆ ಉತ್ತಮವಾದಂತಹ
ತರಬೇತಿ ಹೊಂದಿರುವಂಥ ಯುವಕರು ಲಭ್ಯವಾಗುತ್ತಾರೆ. ये है पहली नौकरी पक्की योजना. ಇದು ನಿಮ್ಮ ವಿದ್ಯೆಯನ್ನು ಮುಗಿಸಿದ ಕೂಡಲೇ ನಿಮ್ಮ ನೌಕರಿ ಪಕ್ಕಿ ಆಗುವಂತ ಈ ಯೋಜನೆ ಕಾಂಗ್ರೆಸ್ ಇಂದ ನಾವು ಜಾರಿ 1 साल के बाद अगर युवा ने अच्छा काम किया तो उसकी नौकरी परमानेंट हो जाएगी. ನೀವು ನಿಮ್ಮ ತರಬೇತಿ ಸಂದರ್ಭದಲ್ಲಿ ಉತ್ತಮವಾದಂತಹ ಕಾರ್ಯವನ್ನು ನಿರ್ವಹಿಸಿದಲ್ಲಿ ನಿಮ್ಮ ಆ ವೃತ್ತಿಯಲ್ಲಿ ಆ ಹುದ್ದೆ ಕಾಯಂ ಆಗುವಂತಹ ಯೋಜನೆಯು ಕೂಡ ನಾವು ಜಾರಿ ಮಾಡ್ತೇವೆ. हमारी सरकार दुनिया में पहली सरकार होगी जो अप्रेंटिसशिप का अधिकार अपने युवाओं को देने जा रही है. ಇಡೀ ವಿಶ್ವದಲ್ಲೇ ಅಪ್ರೆಂಟಿಸ್ ಟ್ರೈನಿಂಗ್ ಏನಿದೆ ನಮ್ಮ ಯುವತಿಯರಿಗೆ ಜಾರಿ ಮಾಡ್ತಾ ಇರುವಂಥದ್ದು ಇದು ವಿಶ್ವದಲ್ಲೇ ಮೊದಲನೇ ಒಂದು ರಾಷ್ಟ್ರ ಆಗುತ್ತೆ, ಅದು ಭಾರತ. किसानों की मैंने बात की, महिलाओं की बात की, युवाओं की बात की, मजदूरों की भी बात करनी है. ರೈತರ ವಿಚಾರ ಮಾತಾಡಿದ್ದೇವೆ, ಮಹಿಳೆಯರ ವಿಚಾರ ಮಾತಾಡಿದ್ದೇವೆ, ಯುವತಿಯರ ವಿಚಾರ ಮಾತಾಡಿದ್ದೇವೆ. ಈಗ ನಾನು ಕಾರ್ಮಿಕ ವಿಚಾರ ಮಾತಾಡುತ್ತೇನೆ. हिंदुस्तान में हम 400 रुपए की मिनिमम वेज लगाने जा रहे हैं. ನರೇಗಾದಲ್ಲಿ 400 ರೂಪಾಯಿ ಪ್ರತಿದಿನ ಕೂಲಿಯನ್ನು ನಾವು ನಿಗದಿ ಮಾಡಕ್ಕೆ ಹೋಗ್ತಾ ಇದ್ದೇವೆ. मनरेगा पहले गांव में होता था, हम मनरेगा शहर में भी चलाएंगे. ನರೇಗಾ ಯೋಜನೆ ಕೇವಲ ಗ್ರಾಮೀಣ ಭಾಗಕ್ಕೆ ಮಾತ್ರ ಸೀಮಿತ ಇತ್ತು, ಅದನ್ನ ಈಗ ನಗರ ಪ್ರದೇಶಕ್ಕೂ ನಾವು ಜಾರಿ ಮಾಡಲಿದ್ದೇವೆ. और जो आशा और आंगनवाड़ी की महिलाएं हैं उनकी हम आमदनी दुगनी करने जा रहे हैं. ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಅವರ ಬದುಕನ್ನು ಹಸನು ಮಾಡುವಂಥದ್ದಕ್ಕೆ ಅವರ ಸಂಭಾವನೆಯನ್ನ ದುಗ್ನ ಮಾಡುವಂಥ ಕೆಲಸ ನಾವು ಮಾಡಕ್ಕೆ ಮುಂದಾಗ್ತಾ ಇದ್ದೇವೆ. सरकार में और पब्लिक सेक्टर यूनिट में लाखों लोग कॉन्ट्रैक्ट बेसिस पे काम करते हैं. ಇದು ಸರ್ಕಾರದ ರಾಷ್ಟ್ರ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಲಕ್ಷಾಂತರ ಯುವಕರು ಗುತ್ತಿಗೆ ಆಧಾರ ಮೇಲೆ ನೌಕರಿಯನ್ನು ಮಾಡ್ತಾ ಇದ್ದಾರೆ. उनकी कोई जॉब सिक्योरिटी नहीं होती, उनको कभी भी नौकरी से निकाला जा सकता है. ಅವರ ನೌಕರಿ ಯಾವುದೇ ಕಾರಣಕ್ಕೂ ಕಾಯಂ ಆಗಕ್ಕೆ ಸಾಧ್ಯ ಇಲ್ಲ. ಯಾವಾಗ ಬೇಕಾದರೂ ಅವ್ರಿಗೆ ಆ ನೌಕರಿಯಿಂದ ತೆಗೆದಾಕುವಂತಹ ಅವಕಾಶಗಳು ಹೆಚ್ಚಾಗಿದೆ. ये जो कॉन्ट्रैक्ट लेबर है, ठेकेदारी प्रथा है, इसको हम सरकार में और पब्लिक सेक्टर कंपनीज में खत्म करने जा रहे हैं. ಇದು ಗುತ್ತಿಗೆ ನೌಕರಿ ಮಾಡುವಂತಹ ಪದ್ಧತಿಯನ್ನ ಸರ್ಕಾರಿ ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಪೂರ್ಣವಾಗಿ ನಾವು ನಿಷೇಧ ಮಾಡುವಂಥದ್ದಕ್ಕೆ ಮುಂದಾಗುತ್ತೇವೆ. अगर सरकार में पब्लिक सेक्टर में किसी को नौकरी मिलेगी, चाहे वो कोई भी हो, किसी भी जात का हो, गरीब हो, उसे परमानेंट नौकरी मिलेगी. ಸರ್ಕಾರ ಮತ್ತು ಅರೆ ಸರ್ಕಾರಿ ನೌಕರಿಯಲ್ಲಿ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ಯಾವುದೇ ಯುವತಿ ನೌಕರಿಗೆ ಸೇರಿದಂತಹ ಸಂದರ್ಭದಲ್ಲಿ ಜಾಬ್ ಸೆಕ್ಯೂರಿಟಿ ಹೊಂದಿಗೆ ಅವರ ನೌಕರಿಯನ್ನು ಕಾಯಂ ಮಾಡುವಂಥ ಕೆಲಸ ನಾವು ಮಾಡಕ್ಕೆ ಮುಂದೆ. जॉब सिक्योरिटी होगी और रिस्पेक्ट होगी. बिना रिस्पेक्ट, बिना जॉब सिक्योरिटी हम उसे नहीं जीने देंगे. हम उसको 100% रिस्पेक्ट और जॉब सिक्योरिटी देंगे. ನಿಮ್ಮ ನೌಕರಿ ಮಾಡುವಂಥ ಸ್ಥಳದಲ್ಲಿ ಗೌರವ ಮತ್ತು ನಿಮ್ಮ ನೌಕರಿಯನ್ನು ಕಾಯಂ ಮಾಡುವ ಮೂಲಕ ನಿಮಗೆ ಗೌರವದಿಂದ ನಡೆಸಿಕೊಳ್ಳುವಂಥ ಕೆಲಸ ಮಾಡುತ್ತೇವೆ. आपने कुछ दिन पहले नरेंद्र मोदी जी का इंटरव्यू देखा होगा. ಕೆಲವು ದಿನಗಳ ಹಿಂದೆ ತಾವೆಲ್ಲರೂ ನರೇಂದ್ರ ಮೋದಿ ಅವರ ಸಂಭಾಷಣೆಯನ್ನು ಕೇಳಿರಬಹುದು. उस इंटरव्यू में उन्होंने इलेक्टोरल बॉन्ड्स के बारे में चर्चा की. ತಾವು ಆ ಸಂಭಾಷಣೆಯಲ್ಲಿ ಚುನಾವಣಾ ಬಾಂಡ್ಗಳ ವಿಚಾರದಲ್ಲಿ ಕೇಳಿರಬಹುದು. 1-1.5 घंटे का इंटरव्यू था. उन्होंने इलेक्टोरल बॉन्ड्स की सफाई देने की कोशिश की. 1-1.5 ಗಂಟೆ ಅವರ ಸಂಭಾಷಣೆ ಏನು ಮಾಧ್ಯಮದೊಂದಿಗೆ ಮಾತಾಡಿದ್ದಾರೆ. ಎಲೆಕ್ಷನ್ ಬಾಂಡ್ಸಿನ ಕುರಿತು ಸಮಜಾಯಿಸಿ ಕೊಡುವಂತ ಪ್ರಯತ್ನ ಅವರು ಮಾಡ್ತಾ ಇದ್ರು. एक काम कीजिए, उस वीडियो को आप देखिए, गूगल पे जाइए, उनका इंटरव्यू देखिए, और जब वो इलेक्टोरल बॉन्ड्स की बात करते हैं तो उनके हाथ कांप रहे हैं. ತಾವೊಂದು ಕೆಲಸ ಮಾಡಿ, ಗೂಗಲ್ನಲ್ಲಿ ಅದು ಆ ಸಂಭಾಷಣೆ ಲಭ್ಯವಿದೆ, ನೀವೆಲ್ಲರೂ ಅದನ್ನು ನೋಡಿ. ಎಲೆಕ್ಷನ್ ಬಾಂಡ್ ವಿಚಾರ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಅವರ ಕೈ ನಡುಕ್ತಾ ಇದ್ದಂಥದ್ದು ತಾವೆಲ್ಲರೂ ನೋಡಬಹುದು. क्योंकि इलेक्टोरल बॉन्ड्स हिंदुस्तान का सबसे बड़ा भ्रष्टाचार है. ಚುನಾವಣೆ ಬಾಂಡ್ಗಳು ಏನು ಎಲೆಕ್ಷನ್ ಬಾಂಡ್ಗಳು ಮಾಡಿದ್ರು, ವಿಶ್ವದಲ್ಲೇ ಇದು ಎಲ್ಲದಕ್ಕಿಂತ ದೊಡ್ಡ ಒಂದು ಏನು ಕರಪ್ಷನ್ ಹಗರಣ ಆಗಿದೆ.
प्रधानमंत्री कहते हैं इलेक्टोरल बॉन्ड से हिंदुस्तान का राजनीतिक सिस्टम साफ होगा। ಪ್ರಧಾನಮಂತ್ರಿಯವರು ಹೇಳ್ತಾರೆ ಈ ಚುನಾವಣೆ ಬಾಂಡ್ ಮೂಲಕ ರಾಜಕೀಯ ವ್ಯವಸ್ಥೆಯಲ್ಲಿ ಸ್ವಚ್ಛತೆ ಬರುತ್ತೆ ಅಂತ ಹೇಳಿ। फिर पैसे किसने दिए, किसको दिए, किस तारीख दिए, वो सारा छुपा दिया उन्होंने। ಈ ಎಲೆಕ್ಷನ್ ಬಾಂಡ್ಗಳು ಯಾರಿಂದ ಪಡ್ಕೊಂಡ್ರಿ, ಎಲ್ಲಿ ಖರ್ಚು ಮಾಡಿದ್ರಿ ಅನ್ನೋದನ್ನ ಸಂಪೂರ್ಣವಾಗಿ ನಿಗೂಢವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ। सुप्रीम कोर्ट ने उनकी योजना को रद्द कर दिया, कहा यह इलेक्टोरल बॉन्ड स्कीम इलीगल है, बंद कर दिया उसे। ಸರ್ವೋಚ್ಚ ನ್ಯಾಯಾಲಯವು ಬಹಳ ಕಠಿಣವಾಗಿ ಹೇಳಿದೆ ಈ ಎಲೆಕ್ಷನ್ ಬಾಂಡ್ ಅನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು ಅಂತ ಹೇಳಿ। और कहा कि सारा डेटा पब्लिक को दिखाओ। ಜೊತೆಗೆ ಸರ್ವೋಚ್ಚ ನ್ಯಾಯಾಲಯ ಹೇಳ್ತು ಎಲ್ಲಿಂದ ನಿಮಗೆ ಈ ಹಣ ಸಂಗ್ರಹ ಆಗಿದೆ, ಇದು ಪಡಿಬೇಕಾದ್ರೆ ನಿಮ್ಮ ಕಾರಣಗಳೇನು, ಇದು ಬಹಿರಂಗವಾಗಿ ಸಾರ್ವಜನಿಕರಿಗೆ ತಿಳಿಸಬೇಕು ಅಂತ ಹೇಳಿ। डेटा पब्लिक होता है तो पता लगता है। एक दिन किसी कंपनी को कॉन्ट्रैक्ट मिलता है, उसके एकदम बाद वही कंपनी बीजेपी को हजारों करोड़ रुपए पकड़ा देती है। ಈ ಮಾಹಿತಿ ಸಾರ್ವಜನಿಕ ವಲಯದಲ್ಲಿ ಬಂದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ। ಕೆಲವು ಕಂಪನಿಗಳಿಗೆ ಕೆಲಸದ ಆದೇಶ, ಕಾರ್ಯ ಆದೇಶ ಕೊಟ್ಟಿದ ಮೇಲೆ ಮಾರನೇ ದಿವಸ ಬಿಜೆಪಿಗೆ ಲಕ್ಷಾಂತರ ರೂಪಾಯಿ ಕೂಡಿಕರಿಸಿ ಎಲೆಕ್ಷನ್ ಬಾಂಡ್ ಮೂಲಕ ಪಡ್ಕೊಂಡಿರುವಂಥದ್ದು। किसी कंपनी पर सीबीआई इंक्वायरी होती है, ईडी की इंक्वायरी होती है, कुछ ही दिन बाद वो कंपनी बीजेपी को पैसा देती है और सीबीआई इंक्वायरी खत्म हो जाती है। ತಮಗೆ ಗೊತ್ತಿದೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವಂತಹ ನೆಪದಲ್ಲಿ ಕೆಲವರ ಮೇಲೆ ಸಿಬಿಐ, ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ದಾಳಿಗಳನ್ನ ಮಾಡಿ ಅವರಿಗೆ ಹೆದರಿಸಿ ಅವರಿಂದ ಹಣವನ್ನು ವಸೂಲಿ ಮಾಡಿ ಸಿಬಿಐ, ಇಡಿ ಅಥವಾ ಇನ್ಕಮ್ ಟ್ಯಾಕ್ಸ್ ಮುಕದ್ದಮೆಗಳನ್ನ ರದ್ದು ಮಾಡಿರುವಂಥದ್ದು ನಮ್ಮ ಮುಂದೆ ಮಾಹಿತಿ ಇದೆ। सड़कों पे इसे एक्सटॉर्शन कहा जाता है, हफ्तेबाजी कहा जाती है। ಇದಕ್ಕೆ ವಾರ ವಸೂಲಿ ಮಾಡುವಂತಹ ಪರಿಸ್ಥಿತಿಗೆ ಇವರು ತಂದು ನಿಲ್ಲಿಸಿದ್ದಾರೆ। आमतौर से यह काम छोटे छोटे गुंडे करते हैं। ಇದು ಸಾಮಾನ್ಯವಾಗಿ ನಮ್ಮ ಮಧ್ಯೆ ಇರುವಂತಹ ಕೆಲವು ಗುಂಡಾಗಳು ಮಾಡುವಂತ ಕೆಲಸ। ಇವತ್ತು ಒಂದು किसी को धमका दिया और उससे पैसे ले लिए। ಕೆಲವರಿಗೆ ಹೆದರಿಸಿ ಬೆದರಿಸಿ ಹಣ ಪಡ್ಕೊಂಡು ಹೋಗೋದು। दुनिया का सबसे बड़ा एक्सटॉर्शन स्कैम इलेक्टोरल बॉन्ड्स है। ವಿಶ್ವದಲ್ಲೇ ಅತ್ಯಂತ ಗಂಭೀರವಾದಂತಹ ಒಂದು ಭ್ರಷ್ಟಾಚಾರದ ಸ್ಕ್ಯಾಮ್ ಅಂದ್ರೆ ಇದು ಎಲೆಕ್ಷನ್ ಬಾಂಡ್। इसीलिए इसको समझाते हुए प्रधानमंत्री के हाथ कांप रहे थे। ಈ ಕಾರಣಕ್ಕಾಗಿದೆ ಇದರ ಸಮಜಾಯಿಸಿ ಕೊಡುವಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈ ನಡುಕ್ತಾ ಇದ್ದಂಥದ್ದು ನಾವೆಲ್ಲರೂ ನೋಡಬಹುದು। सरकार ने कंपनियों को धमकाकर, डराकर उनसे पैसे लिए हैं। ಸರ್ಕಾರ ತನ್ನ ಒಂದು ಪ್ರಭಾವವನ್ನು ಬೀರಿ ಕೈಗಾರಿಕಾ ಉದ್ಯಮಿಗಳಿಗೆ ಹೆದರಿಸಿ ಬೆದರಿಸಿ ಹಣವನ್ನು ವಸೂಲಿ ಮಾಡಿರುವಂಥದ್ದು। हजारों करोड़ के इंफ्रास्ट्रक्चर के प्रोजेक्ट्स देने के बाद हफ्ता लिया है, शेयर लिया है, प्रॉफिट शेयर लिया है। ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂತಹ ಅಭಿವೃದ್ಧಿ ಕೆಲಸಗಳಲ್ಲೂ ಕೂಡ ಅವರು ಯಾರಿಗೆ ಕೊಟ್ಟಿದ್ದಾರೆ ಅವರಿಂದ ಇವರು ಹಫ್ತಾ ವಸೂಲಿ ಮಾಡೋ ರೀತಿಯಲ್ಲಿ ಹಣ ಸಂಗ್ರಹ ಮಾಡಿದ್ದಾರೆ। मगर ये बातें आपको मीडिया नहीं कहेगी, क्योंकि मीडिया आपकी नहीं है, किसानों की नहीं है, मजदूरों की नहीं है। ಈ ವಿಚಾರಗಳು ತಮಗೆ ಮಾಹಿತಿ ತಂದುಕೊಡುವಂಥದ್ರಲ್ಲಿ ನಮ್ಮ ಮಾಧ್ಯಮವರು ನೇರವಾಗಿ ನಿಮಗೆ ಹೇಳೋಕ್ಕೆ ಸಾಧ್ಯ ಇಲ್ಲ। ಯಾಕಂದರೆ ಇವರು ಸಾಮಾನ್ಯ ಜನರಾಗಲಿ, ಪ್ರಜೆಗಳಾಗಲಿ, ರೈತರಾಗಲಿ ಇವರ ಪರ ಇರುವಂತಹ ಮಾಧ್ಯಮ ಅಲ್ಲ। चुनाव में मैंने आपसे कहा था कि यहां पे एक बीजेपी है और दूसरी उनकी बी टीम है। ಚುನಾವಣಾ ಸಂದರ್ಭದಲ್ಲಿ ನಿಮ್ಗೆ ಹೇಳಿತ್ತು, ಒಂದು ಕಡೆ ಬಿಜೆಪಿ ಆದರೆ ಮತ್ತೊಂದು ಕಡೆ ಬಿ ಟೀಮ್ ಇದೆ ಅಂತ ಹೇಳಿ। और आपने ये बात मान ली थी ತಾವೆಲ್ಲರೂ ಇದನ್ನ ಸಾಕ್ಷಿಯಾಗಿ ಒಪ್ಕೊಂಡಿದ್ರಿ। और आज ये बात सबके सामने आ गई है। सिर्फ बी टीम नहीं है, उनके पार्टनर है। ಇದು ಕೇವಲ ಇದು ಒಂದು ರಾಜಕೀಯವಾದಂತಹ ವ್ಯಾಖ್ಯೆ ಆಗಿರಲಿಲ್ಲ, ಇವತ್ತು ನೈಜವಾಗಿ ಎ ಟೀಮ್ ಜೊತೆಗೆ ಬಿ ಟೀಮ್ ಇಬ್ರು ಮಿಲನ ಆಗಿರುವಂಥದ್ದು ನಮ್ಮ ಮುಂದೆ ಕಾಣ್ತಾ ಇದೆ। उनकी 24 घंटे मदद करते हैं एक दूसरे की वो 24 घंटा मदद करते हैं। ಇವರು ಪರಸ್ಪರ ಒಬ್ರಿಗೊಬ್ರು ಸಹಾಯ ಮಾಡುವಂಥದ್ದಕ್ಕೆ ಪಾರ್ಟ್ನರ್ ಆಗಿ ನಮ್ಮ ಮುಂದೆ ಬಂದಿದ್ದಾರೆ। यहाँ पे आप कांग्रेस पार्टी के कैंडिडेट को जिताइए, भारी बहुमत से जिताइए और पूरे कर्नाटक में कांग्रेस पार्टी का समर्थन कीजिए। ಇಲ್ಲಿ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಆಶೀರ್ವಾದ ಮಾಡಬೇಕು, ಗೆಲ್ಲಿಸಬೇಕು। ಇದೇ ರೀತಿಯಲ್ಲಿ ರಾಜ್ಯದ ಉದ್ದಕ್ಕೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಾಗಿ ನಾನು और हमारे जो कार्यकर्ता हैं, बब्बर शेर है,
आपको दिल से मैं धन्यवाद करता हूं कि आप हमारी विचारधारा के लिए और कांग्रेस के लिए 24 घंटा लड़ते हो, अपना खून पसीना देते हो।